ಲೇ ಶೀನಾ, ಏನ್ ಹೇಳು? ನಿನ್ನೆ ಕೇಬಲ್ ಕನೆಕ್ಷನ್ ಕೊಡಕ್ ಹೋಗಿದ್ವಲ್ಲ, ಆ ಮನೆ ಗೇಟ್ ಅನ್ನ ದನ ತಿನ್ಬಿಡ್ತಂತೆ. ದನ ಈಗ ಗೇಟ್ ತಿನ್ಬಿಡುತ್ತೆ? ಗೇಟ್ ಮೇಲೆ ಪುಲ್ ಅಂತ ಬರ್ದಿತ್ತಲ್ಲ, ಅದನ್ನ ಹುಲ್ಲು ಅಂತ ತಿಳ್ಕೊಂಡು ತಿನ್ಬಿಡ್ತಂತೆ. ಜಾಡ್ಸ್ ಹೋಯ್ತು ನೋಡು. ಲೋ ಕಲ್ಯಾಣ್, ಎಷ್ಟು ಕರೆಕ್ಟ್ ಬರ್ತಾ ನೋಡು. ಏನವನ ಅಷ್ಟು ಕಿರ್ಚಾಡಿದ್ರು ರಿಯಾಕ್ಷನ್ ಕೊಡ್ತಿಲ್ವಲ್ಲ? ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಇರೋ ಇಲ್ಲ ಕಲ್ಯಾಣಿ. ನೋಡ್ಯ ಕಲ್ಯಾಣಿ ಅಂದ್ ಕೂಡಲೇ ಹ್ಯಾಕ್ ಬಂದ್ಬಿಟ್ಟ? ಅಯ್ಯೋ ನಿನ್ನ, ಏನೋ ಇದ್ ನಿನ್ ಗೆಟಪ್? ನನ್ ಹಣೆಗೆ ಬೊಟ್ಟಿಟ್ರೆ ಚೆನ್ನಾಗ್ ಕಾಣಿಸುತ್ತೇನೋ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿದೆಯೇನ್ರೋ? ಶೀನಾ, ಅವನನ್ನ ಸರಿಯಾಗಿ ಗಮನಿಸ್ತಾ ಇದೀಯಾ? ಸ್ವಲ್ಪ ದಿವಸದಿಂದ ತುಂಬಾ ಬದಲಾಗ್ತಾ ಇದ್ದಾನೆ. ಹೌದಪ್ಪ, ಬಾಗಿಲು ಮುಂದೆ ರಂಗೋಲಿ ಹಾಕ್ತಿರ್ತಾನೆ. ಹೆಂಗಸರ್ ಸಮಾಚಾರ ಏನೇ ಟಿವಿಲ್ ಬಂದ್ರು ತುಂಬಾ ಇಂಟ್ರೆಸ್ಟ್ ನೋಡ್ತಿರ್ತಾನೆ. ಇವ್ ನೋಡ್ತಿದ್ರೆ ನಂಗೊಂಚೂರು ಅರ್ಥನೇ ಆಗ್ತಿಲ್ವಲ್ಲ? ಅಯ್ಯ, ಇವ್ನ ಮೈಯಲ್ಲಿ ಹಾರ್ಮೋನ್ ಚೇಂಜ್ ಆಗ್ತಿರ್ಬೇಕಣ. ಏ ರಾಜ, ಎಲ್ಲ ರಾಜ ನಾಯರ್ ಅಂಗಡಿಯಲ್ಲಿ ಮಲಗಿರ್ಬೇಕು. ಏನ ಇನ್ನೂ ಮಲಗಿದಾನ? ನಾನ್ ಅವ್ರಿಗೆ ಕೊಟ್ಟಿರೋ ಕೇಬಲ್ ಕಾಂಟ್ರಾಕ್ಟ್ ನ ನಿಮಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದಾನ? ಏನ್ ದೊಡ್ಡ ರೈಲ್ವೆ ಬ್ರಿಡ್ ಕಟ್ತಾ ಇದಾರೆ ಸಬ್ ಕಾಂಟ್ರಾಕ್ಟ್ ಕೊಡೋದಕ್ಕೆ. ಏನಂದೆ? ಏನಿಲ್ಲ, ಅಲ್ಲಿ ನಾಯರ್ ಅಂಗಡಿಯಲ್ಲಿ ಮಲಗಿರ್ಬೇಕು, ಹೋಗ್ ನೋಡಿ ಹಿಂದೆ. ಏನಾಯ್ರೆ ಎಂದ ಯಾರೇ ಹೊಸ್ಲಲ್ಲಿ ಹಿಂಗ್ ಮಲಗಿರೋದು? ಪಾಪ ರಾಜ ರಾತ್ರಿ ಎಲ್ಲ ಮಲ್ಲಿಗೆ ಆಡಿದಾನೆ, ಎಬ್ಬಿಸ್ಬೇಡ. ಪಾಪ ಅಂದ್ರೆ ನನಗೆ ಒಳಗಡೆ ಬರೋದು, ನಿನ್ ವ್ಯಾಪಾರ ಅಷ್ಟೇ ಹೋಗು. ಏಯ್ ಸ್ವಲ್ಪ ನಿಲ್ಲಪ್ಪ, ನಿನ್ಗೆ ಚಾಯ್ ಬೇಕಷ್ಟೇ ಅಲ್ಲ, ಹಿಡಿ. ಒಳ್ಳೆ ಕರ್ಮ ನಂಗೆ. ಏ ನಾಯರ್, ಮೊದ್ಲೇ ವ್ಯಾಪಾರ ಕುಂತಾ ಇದೆ, ಅದ್ರಲ್ಲಿ ನೀನ್ ಬೇರೆನಾ? ರಾಜ ಮಲಗಿದಾನೆ, ಎಬ್ಸಿದ್ರೆ ಒದೀತಾನೆ. ನೀನ್ ಬುದ್ಧಿವಂತ ಆದ್ರೆ ಪಕ್ಕದ ಅಂಗಡಿಗೆ ಹಾಕು. ಏ ಹೋಗ, ನೀ ಬಾರ, ಚಾಯ್ ಕೊಡ್ತೀನಿ. ಏಯ್ ಬರ ಇಲ್ಲಿ. ಏನೋ ಮಾಡ್ತಿದೀಯ ನೀನು? ನೀನ್ ಬುದ್ಧಿವಂತ ಆದ್ರೆ ಇದನ್ನ ತಗೊಂಡೋಗ್ ಪಕ್ಕದ ಅಂಗಡಿಗೆ ಹಾಕು. ಏಯ್ ಬರೋ ನೀನು. ಏ ರಂಗ ಬರ, ನನ್ನ ಅಂಗಡಿ ಮುಂದೆ ತಂದ್ಬಿಡ್ತಾನೆ. ನಮ್ದು ಅಂಗಡಿ ಮುಂದೆ ಯಾಕೆ ಇಡ್ತೀಯಾ? ನೀನ್ ಬುದ್ಧಿವಂತ ಆದ್ರೆ ಪಕ್ಕದ ಅಂಗಡಿಗೆ ಹಾಕು. ಏಯ್ ನಡಿಯ. ಸುನ್. ಏ ಬಾಯ್, ನಮಸ್ಕಾರ ಜೋಡಿಸಿಕಣ. ಏನ್ ಹಂಗೆ ಹೋಗ್ತಾ ಇದ್ಯಾ? ನಮಸ್ಕಾರ ಮಾಡ, ಮರ್ಯಾದೆ ಇರ್ಲಿ, ಕಳ್ಸ್ಕ. ನಮಸ್ಕಾರ ಅಣ್ಣ. ಸೈಡ್ ಸೈಡ್. ಕ್ಯಾ ಬಾಯ್, ಹೆಂಗಿದ್ಯಾ? 2 kg ಮಾಂಸ ಹಾಕು. ದುಡ್ಡು ಕೊಟ್ರೆ ಮಾಂಸ ಹಾಕ್ತೀನಿ. ಏನ ದುಡ್ಡ? ಹಳೆ ಬಾಕಿನು ಸೇರ್ಸ್ಕೊಡು. ಯಾರ ಹತ್ರ ದುಡ್ಡು ಕೇಳ್ತಾ ಇದ್ಯಾ? ಈ ಚೂರಿ ಚಿಕನ್ ಹತ್ರನ? ನನಗ್ ಕೋಪ ಬರ್ಸ್ಬೇಡ, 1 kg ಮಾಂಸ ಹಾಕು. ಈ ಟಗರ ಐತಲ್ಲ, ಟಗರ ಜೀವಂತವಾಗಿರ್ಬೇಕಾರೆ ಎಂತ ಆಟ ಆಡಿರ್ಬೋದು, ಎಷ್ಟೆಷ್ಟು ಹೊಲದಲ್ಲಿ ಮೈದಿರ್ಬೋದು. ಈಗ ನೋಡ್ದ ಅದ್ರ ಗತಿ ಹೆಂಗಿದೆ? ಅಷ್ಟೇ ನಮ್ಮ ಲೈಫ್. ಬೇಕು ಅರ್ಧ kg ಮಾಂಸ ಕಡ. ಏನ್ ಮಕ್ಕ ನೋಡ್ತಾ ಇದ್ಯಾ? ಕಡೆಲೆ ಬಿಡುಕ ಮ್ಯಾಚ್ ಬಾಕ್ಸ್ ಇಲ್ವಾ? ಅಯ್ಯ, ಎಕ್ಸ್ಕ್ಯೂಸ್ ಮೀ, ಮ್ಯಾಚ್ ಬಾಕ್ಸ್ ಇದ್ಯಾ? ಏನ್ ಕೊಬ್ಬ? ಯಾಕಮ್ಮ ಕೋಪಿಸ್ಕೋತಿಯಾ? ಯಾವತ್ತಾದ್ರೂ ಯಾವ್ದಾದ್ರು ಮನೆಗೆ ಹೋಗಿ ಒಲೆ ಹಚ್ಚಲೇಬೇಕು ತಾನೆ, ಅದಕ್ಕಾದ್ರೂ ಮ್ಯಾಚ್ ಬಾಕ್ಸ್ ಇಟ್ಕೋಬೇಕು ತಾನೆ. ರೈಟ್ ಹೇಳು. ಅಲ್ಲಿ ನೋಡು, ನನ್ ಸಿಸ್ಟರ್ಗೆಲ್ಲ ರೇಗಿಸ್ತಾ ಇದ್ದಾನೆ. ನೀವು ಹುಡುಗರಿಗೆಲ್ಲ ಚುಡಾಯಿಸೋದು ನಂಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ವೈಟ್ ಹೌಸ್ ಯಾಕೆ ಹೋಗ್ಬೇಕು? ವೈಟ್ ಹೌಸ್ ಈ ಏರಿಯಾದಲ್ಲಿ ಎಲ್ಲ ಅಡ್ರೆಸ್ ಗೊತ್ತಿರೋದು ಇವನೊಬ್ಬನಿಗೆ. ಸೊ ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಹಿಮ್. ಸರಿ ಸರಿ. ವೈಟ್ ಹೌಸ್ ತಾನೆ? ಎಲ್ಲಿಗೆ ಹೋಗ್ಬೇಕಂತೆ ನೀನು? ವೈಟ್ ಹೌಸ್ಗೆ. ವೈಟ್ ಹೌಸ್ ಬಾ ಕೂತ್ಕೋ. ನೋಡು, ಇಲ್ಲಿಂದ ನೆಟ್ಟಿಗೆ ಹಂಗೆ ಮುಂದಕ್ಕೆ ಹೋದ್ರೆ ಅಲ್ಲೊಂದು ಕಸ ತೊಟ್ಟಿ ಇದೆ, ಅದ್ ನಮಗ್ ಬೇಕಾಗಿಲ್ಲ. ಸರಿ ಅಣ್ಣ. ಹಂಗೆ ಬಲಕ್ ಬಾ, ಅಲ್ಲೊಂದು ಬ್ಯೂಟಿಫುಲ್ ಕೆರೆ ಇದೆ, ಅದ್ ನಮ್ಗೆ ಹಾಕ್ಬೇಕು. ಎಡಕ್ ತಿರ್ಕೋ, ಅಲ್ಲಿ ನಮ್ ನಾಯಕರ ಸಮಾಧಿ ಇದೆ. ನಮ್ಮ ನಾಯಕರು ನಮ್ಗೋಸ್ಕರ ಏನೆಲ್ಲಾ ಮಾಡಿದ್ದಾರೆ. ಅಲ್ಲೊಂದು ಜ್ಯೋತಿ ಇದೆ, ಏನು ಬೆಳಗುತ್ತೆ ಅಂತ್ಯಾ? ನಮ್ಗೆ ಯಾಕಣ್ಣ? ನಮ್ಗೆ ಯಾಕೆ ಅಂತ್ಯ? ಬೇಡ ಬಿಡು. ನೋಡಪ್ಪ, ಹಿಂಗೆ ನೆಟ್ಟು ಹೋದ್ರೆ ಚಾಮರಾಜಪೇಟೆ, ನೀನ್ ಅಲ್ಲಿಗೆ ಹೋಗ್ಬೇಕಾ? ಬಳೆಪೇಟೆ, ಚಿಕ್ಕಪೇಟೆ, ನಗರದ ಪೇಟೆ, ಹಂಗಾರ ಇಲ್ಲಿಗ್ ಬಾ. ಇಲ್ಲೊಂದು ಎಸ್ಟೇಟ್ ಇದೆ, ಅದು ನಮಗ್ ಬೇಕಾಗಿಲ್ಲ. ಹಂಗೆ ಬಲಗಡೆ ತಿರ್ಕೋ, ಇಲ್ಲೊಂದು ಅಯ್ಯಪ್ಪನ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗಿ ಕಟ್ಟಿದಾರೆ ಅಂತೀಯ ದೇವಸ್ಥಾನನ. ಏನ್ ಮಕ್ಕ ನೋಡ್ತೀಯ? ಕೈ ಮುಕ್ಕಳ. ಸ್ವಾಮಿ ಶರಣಮಯ್ಯಪ್ಪ. ಅಲ್ಲ, ನೀ ಎಲ್ಲಿಗೋಗ್ಬೇಕು ಅಂದೆ?
ಮರ್ತೋಗ್ಬಿಟ್ಟಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ನಾನು ಊರಲ್ಲ ತಿರ್ಗಾಡಿಸ್ತಾ ಇದ್ಯಾ ಸರಿ ನಿನ್ ರೂಟಿಗೆ ನಾನ್ ಬರ್ತೀನಿ ನೋಡಪ್ಪ ನೆಟ್ ಹೋದ್ರೆ ಮಲ್ಲೇಶ್ವರಂ ಅಲ್ಲಿಗೆ ಹೋಗ್ಬೇಕಾ ಇಲ್ಲಣ್ಣ ಬಲಗಡೆ ಹೋದ್ರೆ ಸದಾಶಿವನಗರ ಅಲ್ಲಿಗೆ ಹೋಗ್ಬೇಕಾ ಇಲ್ಲ ಕಣಣ್ಣ. ಹಿಂದೆ ಹೋದ್ರೆ ಗುಟ್ಟಳ್ಳಿ ಅಲ್ಲಿಗೆ ಹೋಗ್ಬೇಕಾ ಇಲ್ಲ ಕಣಣ್ಣ. ಇನ್ನೇನ್ ಇಲ್ಲಿಗೆ ಹೋಗ್ಬೇಕಾ ಯೋ ನೀ ಎಲ್ಲಿಗೆ ಯಾವ ಹೋಗ್ಬೇಕು ನೋಡಪ್ಪ ನಾವೀಗ ವೈಟ್ ಹೌಸ್ ಏರಿಯಾದಲ್ಲಿ ಇದೀವಿ ಅಲ್ಲಿಗೆ ಕಣಣ್ಣ ನಾನು ಹೋಗ್ಬೇಕಾಗಿರೋದು. ಅಯ್ಯೋ ಕಾಗೆ ನನ್ನ ಮಗನೇ ಇದೇ ಕಣ ವೈಟ್ ಹೌಸ್ ಇದೇನಾ ಹಂಗಾರ ಮತ್ತೆ ಕಣಣ್ಣ. ಏನ್ ಹಂಗೆ ಹೋಗ್ಬಿಟ್ರ ಬಾಯ್ಲಿ 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 100 ರೂಪಾಯಿ ತೆಗ್ಯಾ 100 ರೂಪಾಯಿ ಕೊಡ್ಬೇಕು. ಯಾಕ ನನ್ನ ಮಗನ ಟ್ಯಾಕ್ಸಿಲಿ ಹೋಗಿದ್ರೆ 400 ರೂಪಾಯಿ ಕೊಯ್ಕೊಂಡಿರೋನು ಇಡೀ ಬೆಂಗಳೂರು ಸಿಟಿ ತೋರಿಸಿದ್ರಿ ತೆಗೆ ನನ್ನ ಮಗನ ತಗೋ. ರೈಟ್ ಹೇಳು ಬರ ಇಲ್ಲಿ ವೈಟ್ ಹೌಸ್ ಯಾಕೆ ಹೋಗ್ತಾ ಇದ್ಯಾ ಬೆಳ್ಳಗ ಹೋಗ್ತಾ ಇದೀನಿ. ಗೂಬೆ ನನ್ನ ಮಗ ನಮಸ್ಕಾರ ಗುರುವೆ. ವಿಷಯಕ್ ಬಾ. ನಮ್ಮಂತ ಲವರ್ಸ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರ ನೀವು? ಹೊಗಳಿದ್ರೆ ನನಗೆ ಹಿಡಿಸೋಲ್ಲ ಅಂತ ಗೊತ್ತು ತಾನೆ ನಿನಗೆ. ಡೀಟೇಲ್ಸ್ ಏನು ಅಂತ ಕೇಳು. ಹೇಳು. ಇವನ ಹೆಸರು ಸುನಿಲ್. ಪಕ್ಕದ ಕಾಲೇಜ್ ಅನಿತಾನ್ನ ಲವ್ ಮಾಡ್ತಿದ್ದಾನೆ. ಮಾರ್ನಿಂಗ್ ಶೋಗೆ 2 ಟಿಕೆಟ್ ತಂದಿದ್ದಾನೆ. ಮೈನ್ ಗೇಟ್ ಅಲ್ಲಿ ಹೋದ್ರೆ ಒಳಗಡೆ ಬಿಡಲ್ಲ. ಗುರುವೆ, ನೀವೇ ಏನಾದ್ರೂ ಮಾಡಿ ಅನಿತಾ ಸುನಿಲ್ನ ಮಾರ್ನಿಂಗ್ ಶೋಗೆ ಕಳಿಸ್ಕೊಡ್ಬೇಕು. ಇದಕ್ಕೇನು ಹೆಸರು? ಮಾಮ. ಲವರ್ಸ್ಗೆಲ್ಲ ಮಾಮ ಅಲ್ವಾ ಗುರು ನೀನು? ಇದ್ರಲ್ಲಿ ಏನ್ ಗುರು ತಪ್ಪೈತೆ? ಇದೆಂತ ದೊಡ್ಡ ಸಮಾಜ ಸೇವೆ ಮಾಮ. ಗುರು ಏನೋ ಇವನು ಹೇಳಿದ್ನಲ್ಲ ಅಂತ. ಓಕೆ. ರಂಗು ಅಲ್ಲಿದ್ದಾಳೆ. ಕಂಗ್ರಾಚುಲೇಷನ್ಸ್ ರಂಗು. ಹಾಡ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಒಂದೇ ರಾತ್ರಿಯಲ್ಲಿ ಕಾಲೇಜ್ ಸ್ಟಾರ್ ಆಗೋದೇಲೆ ಎಲ್ಲಿ ನೋಡಿದ್ರು ನಿನ್ನ ಹಾಡಿನ ಬಗ್ಗೆನೇ ಮಾತು. ಈ ಹುಡುಗಿ ಎಲ್ಲ ಯಾರು ಅಂತ ಗೊತ್ತಿಲ್ಲದೆ ಇರೋ ಆ ರಾಜನಿಗೆ ಸೇರ್ಬೇಕು. ಅವರೇ ಬಂದು ಹಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇಲ್ಲಿಂದ ವಿಮೆನ್ಸ್ ಕಾಲೇಜ್ ಮೈನ್ ಗೇಟ್ಗೆ 2 ಕಿಲೋಮೀಟರ್ ದೂರ ಆಗುತ್ತೆ. ನಾನು ಅದನ್ನ ಎಷ್ಟು ಸಿಂಪಲ್ ಆಗಿ ಮುಗಿಸ್ತೀನಿ, ನೋಡ್ತಾ ಇರು. ಅಲ್ಲಿ ನೋಡಿ, ನಿನ್ ಹುಡುಗ ಸ್ಲೇಟ್ ಸಂದೇಶ ಕಳಿಸಿದ್ದಾನೆ. ಈ ಐಡಿಯಾ ಎಲ್ಲ ಎಲ್ಲಿಂದ ಬರುತ್ತೋ ಅವನಿಗೆ. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ ಬಂದೆ. ಲವ್ ಅಂತ ಬರೀ ಹುಡುಗಿ ಹಿಂದೆ ಸುತ್ತಾಡ್ತಿದ್ರೆ ಸಾಕಾಗಲ್ಲ. ಅದೊಂದು ವರ್ಕೌಟ್ ಮಾಡೋದಕ್ಕೂ ಬುರುಡೆ ಇರ್ಬೇಕು. ಏನಪ್ಪ ಎಷ್ಟೊತ್ತು ವೈಟ್ ಮಾಡೋದು? ಸಿನಿಮಾ ಬೇರೆ ಶುರು ಮಾಡ್ಬಿಡ್ತಾರಲ್ಲ. ಬುರುಡೆ ಹೊಡೆದಾಕ್ಬಿಡ್ತೀನಿ ನೋಡು. ನೀನು ಸಿನಿಮಾ ನೋಡಕ್ ಹೋಗ್ತಾ ಇದೀಯಾ? ಎಥೋ ಇವನು ಬೇರೆ ಮಧ್ಯೆ. ಲವರ್ಸ್ ಥಿಯೇಟ್ರಿಗೆ ಹೋಗೋದು ಸಿನಿಮಾ ನೋಡಕ್ಕಲ್ಲ. ಲೋ ಅಪ್ಪ, ಟೆನ್ಷನ್ ಮಾಡ್ಕೊಂಬೇಡ ಇರೋ. ಸುನೀಲ್, ಅನಿತಾ, ಹೊಸ ಪಿಕ್ಚರ್ಗೆ ಟಿಕೆಟ್ ತಗೊಂಡ್ ಬಂದಿದ್ದೀನಿ, ಬಂದ್ಬಿಡು ಹೋಗೋಣ. ಏ ಯಾಕೋ ಸುಮ್ಮನೆ ಕಿರ್ಚಾಡ್ತೀರಾ? ಇರೋ. ಸಾರಿ ಸುನೀಲ್, ಇವತ್ತು ಟೆಸ್ಟ್ ಇದೆ, ನಾನು ಬರಕ್ ಆಗಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? 200 ರೂಪಾಯಿ ಕೊಟ್ಟು ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡ್ ಬಂದಿದ್ದೀನಿ. ರಶ್ ಇರೋ ಪಿಕ್ಚರ್ಗೆ ಯಾಕೆ ಟಿಕೆಟ್ ತರಕ್ ಹೋದೆ? ನಾವೇನ್ ಪಿಕ್ಚರ್ ನೋಡಕ ಹೋಗ್ತೀವಿ. ಸರಿ ಮೇನ್ ಗೇಟ್ ಹತ್ರ ಬಾ, ಬರ್ತೀನಿ. ಆ ಹುಡುಗಿಗೆ ಗೊತ್ತಿರೋಷ್ಟು ವಿಷಯ ನಿನಗೆ ಗೊತ್ತಿಲ್ಲವಲ್ಲ. ಥ್ಯಾಂಕ್ ಯು ಸರ್. ಏನು ಲವರ್ಸ್ ಅಂತ ಹೆಲ್ಪ್ ಮಾಡಕ್ ಹೋದ್ರೆ ಇವ್ ನಿಜವಾಗ್ಲೂ ನನ್ನ ಮಾಮ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾನಲ್ಲೋ. ಸಾರಿ ಸರ್. ಬರಲಿ. ಏ ಸೂರಿ, ಏನ್ ಸ್ಲೇಟ್ ಎವಡೆ? ಸ್ಲೇಟಾ? ನನ್ನ ಅಂಗಡಿ ಕೇರಂ ತಗೊಂಡ್ ಟೇಬಲ್ ಆಡೋದು, ತಣ್ಣಿ ತಗೊಂಡ್ ಗ್ಲಾಸ್ ಕುಡಿಕೋಣ, ಫ್ಲಾಗ್ ತಗೊಂಡ್ ಸ್ಲೇಟ್ ಆಡ್ಸೋದು. ಅಯ್ಯೋ ಇವ್ರ ಕಾಟ ಏನ್ ಕೆಲ್ ತಾಂಗ ಮುಡಿಲ್ಲ. ನಾ ಕೇರಳಕ್ ಹೋಯಿಡ್ರೆ. ಗಣಪ, ನನಗೊಂದ್ ದಡ ಸಿಗದೆ ಹೋದ್ರು ನಾನು ಆಡಗೊಂದ್ ದಡ ತೋರಿಸ್ಬಿಟ್ಟೆ ಅಷ್ಟೇ ಸಾಕು. ಈ ಹೂಗಳ ಮಧ್ಯೆ ನಿನ್ನೆಟ್ ಯಾಕೆ ಪೂಜೆ ಮಾಡ್ತಿದ್ದೀನಿ ಗೊತ್ತಾ? ಈ ಹೂಗಳ ತರ ನನ್ನ ತಾಯಿ ಸದಾ ನಗ್ತರಾಗಿ ನೋಡ್ಕೋಬೇಕು. ಅದಕ್ಕೆ ಯಾಕೋ ಸುಮ್ಮನೆ ನಿನ್ ದುಡ್ಡು ಕೊಡ್ತೀವಿ. ಇರೋ. ಪೋಸ್ಟ್ಮನ್ ಬರ್ತಾವ್ ಕಣ. ಮನೆ ಹತ್ರ ಬಂದಿದ್ಯಾ? ಹೌದು. ಇಂಗ್ಲಿಷ್ ಕೊಡ್ಬೇಕು. ನನಗೆ 40 ಪೈಸೆ 150 ರೂಪಾಯಿ. ನನಗೆ 90 ರೂಪಾಯಿ ಬರ್ಬೇಕು. 90 ರೂಪಾಯಿ 20 ಪೈಸೆ ತಗೊಳ್ಳಿ. ಏನಪ್ಪಾ ರಾಜ, ಎಲ್ಲಾರ್ದು ಬಾಕಿ ಸೆಟ್ಲ್ ಮಾಡಿದ್ಯಾ? ಆಯ್ತು. ಗೊತ್ತಿಲ್ಲದೆ ಕೇಳ್ತೀನಿ, ನೀನಿಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತಿಂಗಳಿಗೆ 2000 ರೂಪಾಯಿನ ನಿಮ್ ತಾಯಿ ಕಳಿಸ್ತೀಯ. ನಿಮ್ ತಾಯಿ ಅಲ್ಲಿಂದ 1000 ರೂಪಾಯಿನ ನಿನಗ್ ಕಳಿಸ್ತಾರೆ. ಅದೇ ನೀನ್ ಕಳಿಸೋ ದುಡ್ಡಲ್ಲಿ 1000 ರೂಪಾಯಿ ನೀನ್ ಇಟ್ಕೊಂಡು 1000 ರೂಪಾಯಿ ಕಳಿಸಿದೆ, ಪೋಸ್ಟ್ ಆಫೀಸಿಗೆ ಕೊಡೋ ಕಮಿಷನ್ ಉಳಿಯಲ್ವೇ? ನಿನಗ್ ತಾಯಿ ಇದ್ದಾರ? ಇಲ್ಲ. ಮತ್ತೆ ಹೆಂಗ್ ಹುಡ್ದೆ? ತೀರ್ಕೊಂಡ್ಬಿಟ್ರಪ್ಪ. ಇದ್ದಿದ್ರೆ ನಿನ್ಗೆ ಗೊತ್ತಾಗೋದು. ನನ್ ತಾಯಿ ವ್ಯವಸಾಯ ಮಾಡಿ ಕಷ್ಟಪಡಬಾರ್ದು ಅಂತ ನಾನು ಇಲ್ಲಿಂದ ಅವ್ರಿಗೆ 2000 ರೂಪಾಯಿ ಕಳಿಸ್ಕೊಡ್ತೇನೆ. ನಾನು ಸಿಟಿಯಲ್ಲಿ ಕಷ್ಟಪಡಬಾರ್ದು ಅಂತ ಅವ್ರು ನಂಗೆ 1000 ರೂಪಾಯಿ ವಾಪಸ್ ಕಳಿಸ್ತಾರೆ. ಅವ್ರು ನನಗೆ ದುಡ್ಡು ಕಳ್ಸೋದ್ರಲ್ಲಿ, ನಾನು ಅವ್ರಿಗೆ ದುಡ್ಡು ಕಳ್ಸೋದ್ರಲ್ಲಿ ಇಬ್ರಿಗೂ ಆತ್ಮತೃಪ್ತಿ ಇದೆ.
ಇದ್ರಲ್ಲಿ ನಿಮ್ಗೇನಾದ್ರೂ ಕಷ್ಟ ಇದೆಯಾ? ಟೀ ಕುಡಿ. ಲೋ ನಾಯರ್, ದುಡ್ಡೇನು ಅಂತ ಕಲೆಕ್ಟ್ ಮಾಡ್ಕೋ. ಹಾ, ತಲೆ ಕೊಡ್ದಿದ್ದಕ್ಕೆ. ಇದು ಬೇಕಾಗಿತ್ತಾ? ನಮಸ್ಕಾರ ಗುರು. ಬೇಗ 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 ಹಾಕಲೆ. ರೈಟ್ ಅಲ್ಲ ಆಗಮ್ಮ, ಬೇಗ ಬೇಗ ಹಾಕಲೆ. ನೀನ್ ಪರವಾಗಿಲ್ಲ ಹೋಗಮ್ಮ. ಮರ್ಯಾದೆ ಮರ್ಯಾದೆ ರೀ ಮರ್ಯಾದೆ. ಹೋಗಮ್ಮ. ಅಕ್ಕ ನಮಸ್ಕಾರ ಮಾಡ್ಕೊಳ. ನಮಸ್ಕಾರ ಗುರು. ನಮಸ್ಕಾರ ಅಣ್ಣ. ಏನು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ನಿಮ್ಮಂತವ್ರಿಗೋಸ್ಕರ ರೋಲ್ ಕಾಲ್ ಬಿಸ್ನೆಸ್. ಚೇಂಜ್ ಬೇಕಾಗಿತ್ತು. ನಮಸ್ಕಾರ ಮಾಡ. ಏನ್ ಹಂಗೆ ಹೋಗ್ತಾ ಇದ್ದೀರಾ? ಅಣ್ಣ ನಾನು ಕೊಡೋದು ಎಷ್ಟು? ಪರವಾಗಿಲ್ಲ ಅಣ್ಣ. ರೈಟ್. ಏನಿದು? ಡಬ್ಬ ಇದು. ನಿನಗೆ ಹಾಕದು ತಪ್ಪು. ಇದು ಅದು ನನಗೆ ಗೊತ್ತು. ಏನೀಗ? ಅದನ್ನ ಅಲ್ಲಿ ಹೇಳು ಈಗ. ಯಾವ ನಾವನು? ಆಗ ಬಾ ದಾರಿಗೆ. ಏನ್ ಹಂಗೆ ಹೋಯ್ತಾ ಇದೆಯಲ್ಲ? ನಾನು ಕುಡಿಯೋದ್ ಬಿಟ್ಬಿಟ್ಟಿದ್ದೀನಿ. ಬಾರಣ ಇಲ್ಲಿ. ಓಹೋ, ನಾನು ಬರಲ್ಲ. ಬಾರಣ ಅಂದ್ರೆ ಒಳ್ಳೆ ಕಾಟ ಆಯ್ತು ಕಣಯ್ಯ ನಿಂದು. ಅದೇನೇ ನಿನ್ ಗೋಳು? ಏನಪ್ಪ ನಿದ್ ರಾಮಾಯಣ? ಯಾರನ್ ಕೇಳಿ ನೀವ್ ಈ ತೀರ್ಮಾನ ತಗೊಂಡ್ರಿ? ಅಲ್ಲ, ನೀವು ಕುಡಿಯೋದ್ ಬಿಟ್ಬಿಟ್ರೆ ನನ್ ಗತಿ ಏನು, ಭಾಗ್ಯಶ್ರೀ ಗತಿ ಏನು? ನೀನು ಭಾಗ್ಯಶ್ರೀಗೋಸ್ಕರ ನಾನು ಕುಡಿಬೇಕಾ? ಏಯ್, ಬಾಟ್ಲ್ ಓಪನ್ ಮಾಡಕ್ ಬರಲ್ಲ, ಕುಡಿಯಕ್ ಬಂದ್ಬಿಡ್ತಾರೆ. ಕುಡಿಲೆ. ಹಿಂಗ್ ತಟ್ಬೇಕು, ಆಮೇಲೆ ಇಲ್ಲಿ ತಟ್ಬೇಕು. ತಗೋ, ಎತ್ತು ಕುಡಿ. ಇದೇನಪ್ಪ, ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ? ಅದೆಲ್ಲ ನಮ್ ಭಾಗ್ಯಶ್ರೀ ಪವರ್ ಕಣಣ್ಣ. ಅದಕ್ಕೆ ನಾನೇನ್ ಮಾಡ್ಬೇಕಣ್ಣ? ನೀನ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ, ನಮ್ ದೇಶ ಮುಂದುವರಿಬೇಕು ಅಂದ್ರೆ ತಗೋಣ್ಣ. ದುಡ್ಡಿಲ್ವಲ್ಲ? ನಮ್ ಯಜಮಾನ್ರು ನಿಮ್ ಸಾಲ ಕೊಡಕ್ ಕೇಳವ್ರೆ. ತಗೋಣ್ಣ. ಕುಡಿಯೋಣ, ಕುಡಿ. ನೀವ್ ಕುಡಿದ್ರೆ ತಾನೇ ನಮ್ ಹೊಟ್ಟೆ ತುಂಬೋದು. ಕುಡಿಯೋಣ. ಎಕ್ಸ್ಕ್ಯೂಸ್ ಮೀ ಸರ್, ಕಾರ್ಗಿಲ್ ನಿಧಿ ನಮ್ಮ ಬ್ರದರ್ಸು ನಮಗೋಸ್ಕರ ಬಹಳ ಕಷ್ಟ ಪಡ್ತಾ ಇದಾರೆ. ಅವ್ರಿಗೋಸ್ಕರ ಈ ಪರಿಹಾರದನ ಪ್ಲೀಸ್ ಹೆಲ್ಪ್ ಅಸ್ ಸರ್. ಹೋಗಯ್ಯ, ಹೀಗೇನ್ ಹೇಳ್ತೀಯ? ತೆಗೆ. ಆಗ 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 ನನ್ ಜೊತೆ ನಡಿ. ಎಲ್ಲಿ ಹೋಗ ಸರ್? ಕಾರ್ಗಿಲ್ ಹೋಗ್ಬೇಕು ಬತ್ಯಾ? ಈ ಡಬ್ಬ ತುಂಬ ತನಕ ಹೋಗ್ತಾರ ಹೇಳ್ತೇನೆ. ರೈಟ್ ರೈಟ್. ಓ ಬಕ್ರ, ಗಾಡಿ ನಿಲ್ಸು. ಫಂಡ್ ಪ್ಲೀಸ್. ಏನಿದು ಡಬ್ಬ? ಕಾರ್ಗಿಲ್ ನಲ್ಲಿ ಹೋರಾಟ ನಮ್ಮ ಸಿಪಾಯಿಗಳ ಫ್ಯಾಮಿಲಿಗೋಸ್ಕರ ಈ ಫಂಡ್ ಕಲೆಕ್ಷನ್. ಹೌದು, ಈ ಮೊದಲು ನಾನ್ ನಿಮ್ಮನ್ನ ಇದೇ ತರ ಡಬ್ಬ ಜೊತೆ ಎಲ್ಲೋ ನೋಡಿನಲ್ಲ. ಅದು ಬೇರೆ ಡಬ್ಬ, ಇದು ಬೇರೆ ಡಬ್ಬ. ಆ ರೋಲ್ ಕಲ್ ಡಬ್ಬ ನಮ್ ಗುರುಗಳಿಗೆ ಇಳಿಸ್ಲಿಲ್ಲ, ಅದಕ್ಕೆ ಈ ಫಂಡ್ ಡಬ್ಬ. ಪ್ಲೀಸ್ ಗಿವ್ ಮಿ. ಈ ಡಬ್ಬ ನಿಮ್ ಗುರುಗಳಿಗೆ ಹಿಡಿಸುತ್ತಾ? ಅವ್ರಿನ್ನೂ ನೋಡಿಲ್ಲ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಹೋ, ಹಾಗಾದ್ರೆ ಇದನ್ನ ಯಾಕೆ ಕಳಿಸ್ತೀರಾ ಕಾರ್ಗಿಲ್ಗೆ? ಬೈ ಪೋಸ್ಟ್. ಪೋಸ್ಟಾ? ಕೊರಿಯರ್. ಅಡ್ರೆಸ್? ಕಾರ್ಗಿಲ್. ನಮಗೆ ಜೀವನದಲ್ಲಿ ಹೋರಾಡಿ ಹೋರಾಡಿ ಸಾಕಾಗ್ಬಿಟ್ಟಿದೆ ಸರ್. ದಯವಿಟ್ಟು ನಮ್ಮನ್ನ ಕ್ಯಾರಿಯರ್ ನಲ್ಲಿ ಕಾರ್ಗಿಲ್ ಕಳ್ಸ್ಕೊಟ್ಬಿಡಿ ಸರ್. ಅಲ್ಲಾದ್ರೂ ಹೋರಾಟ ಮಾಡ್ತೀವಿ. ದೇಶಕ್ಕೋಸ್ಕರ ನಮ್ ಪ್ರಾಣನೇ ಕೊಡ್ತೀವಿ ಸರ್. ಕೈ ತೆಗಿ. ಪ್ರಾಣ ಕೊಡಕ್ಕೆ ಕಾರ್ಗಿಲ್ ತನಕ ಹೋಗ್ತೀರಾ? ನಾನೇ ತೆಗಿತೀನಿ. ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇರೋದಲ್ಲ ತೆಗಿರಿ. ತೆಗಿರೆ ತೆಗಿರ ನನ್ನ ಮಕ್ಕಳ ಎದ್ರಿ ಕೊಡ. ಹಾಕು ಹಾಕು ನನ್ನ ಮಗನ.
ಇಲ್ಲಕ್ಕ ಇಷ್ಟಕ್ಕೆ ಟೈಮ್ ವೇಸ್ಟ್ ಮಾಡಿಲ್ಲ ರೈಟ್ ನೋಡ್ರಿ ನನ್ನ ಮಕ್ಕಳ ತಲೆ ನೋಡಿ ಇಬ್ರು ಹೆಂಗೈತೆ ಬಿ ಬೇಕ್ರಿ ಬಂದಿದ್ದಂಗೆ ಅಲ್ಲ ಎಕ್ಸ್ಕ್ಯೂಸ್ ಮೀ ಸೈಡ್ ಪ್ಲೀಸ್. ಗುರು ನನ್ ಚಿಂತೆಗೆ ಇನ್ಮೇಲೆ ಯಾವ ಡಬ್ಬಾನು ಮುಟ್ಟಲ್ಲ ಗುರು. ಶ್ರೀರಾಮಣ್ಣ ಗೋವಿಂದ ಗೋವಿಂದ. ತರಕಾರಿ ಬೇರೆ ತರಬೇಕಾಗಿದೆ. ಇದ್ರಲ್ಲಿ ಏನಿದೆ ಅಂತ ಇವಳಿ ಕೇಳ್ಬಿಡೋಣ. ಚೆನ್ನಾಗಿದ್ದೀರಾ? ಹಾಯ್ ಮಂದಾಕಿನಿ. ಯು ಸ್ವೀಟಿ. ಈ ಸರ ತುಂಬಾ ಚೆನ್ನಾಗಿದೆಯಾ? ಎಕ್ಸ್ಕ್ಯೂಸ್ ಮೀ. ಓಕೆ. ನಿಮ್ಮ ಹೆಸರು? ವಯಸ್ಸು ಎಷ್ಟು ಓದಿದ್ದೀರಾ? SSLC ಫೇಲ್. ಯಾವ ಸ್ಕೂಲು? ಬಾಲ್ಡ್ವಿನ್ಸ್ ಹೈಸ್ಕೂಲ್. ಮಂದಕಿರಿ ಈ ಲೆಟ್ರಲ್ಲಿ ಏನಿದೆ ಅಂತ ಓದಿ ಹೇಳ್ತೀರಾ? ನಾವು ಓದ್ ಹೇಳಿದ್ರೆ ಏನ್ ಕೊಡ್ತೀರಾ? ನೀವೇನು ಕೇಳಿದ್ರೆ ಕೊಡ್ತೀನಿ. ರಿಯಲಿ? ಥ್ಯಾಂಕ್ ಯು. ಏನ್ ಬರ್ತಿದೆ? ನೀವು ಎಲ್ಲಿ ಗಂಟ ಓದಿದ್ದೀರಾ? ಐ ಆಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಐ ಆಮ್ ಹೋಲ್ಸೇಲ್ ಜ್ಞಾನ ಭಾರತಿ ಕ್ಯಾಚಿಂಗ್. ನೋ ಕ್ಯಾಚಿಂಗ್. ಈ ಲೆಟ್ರಲ್ಲಿ ಏನಿದೆ ಹೇಳಿದ್ರೆ ಸಾಕು. ಅಯ್ಯಮ್ಮ ಗೊತ್ತಾಯ್ತಾ? ಅಲ್ಲಿಂದ ಹೇಳಿ ಪರವಾಗಿಲ್ಲ. ಗೊತ್ತಾಗ್ಲಿಲ್ಲ ಸರ್, ಅದೇನು ಗೊತ್ತಾಗ್ತಾ ಇಲ್ಲ.